ನಮಸ್ಕಾರ ವೀಕ್ಷಕರೇ, ಭವ್ಯ ಭಾರತದ ದಿವ್ಯ ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಪ್ರತಿ ವರ್ಷ ನಮ್ಮ ಮನೆಯ ದಸರಾ ಮಹೋತ್ಸವವನ್ನ ನಾವು ಆಚರಿಸುವಾಗ ಬೊಂಬೆಗಳನ್ನ ಇಡೋದಿಕ್ಕೆ ಒಂದು ವಿಷಯವನ್ನ ಆರಿಸ್ಕೊಳ್ತೀವಿ. ಈ ಸರ್ತಿ ನಾವು ಶಿವ ಮತ್ತು ಶಕ್ತಿಯರನ್ನ ಈ ವರ್ಷದ ವಿಷಯವನ್ನಾಗಿ ಆರಿಸ್ಕೊಂಡಿದ್ದೀವಿ. ಬನ್ನಿ, ಈ ಸರ್ತಿ ನಾವು ಏನೇನ್ ಬೊಂಬೆ ಇಟ್ಟಿದ್ದೀವಿ ಅಂತ ಒಂದು ಪಕ್ಷಿ ನೋಟವನ್ನ ನೋಡೋಣ. ಎಡಗಡೆ ಚಿತ್ರದಲ್ಲಿ ಶಿವ ಮತ್ತು ಸತಿ ಇಬ್ಬರು ಕೈಲಾಸದಲ್ಲಿ ಕೂತಿರುವಂಥ ಒಂದು ಬೊಂಬೆಯನ್ನ ನೋಡ್ತಾ ಇದ್ದೀರಿ. ಇದು ನಮ್ಮ ಮನೆಯಲ್ಲಿರುವಂಥ ಅತ್ಯಂತ ಹಳೆಯ ಬೊಂಬೆ. ಸುಮಾರು 60 ವರ್ಷದ ಹಿಂದಿನ ಬೊಂಬೆ ಇದು. ಈ ಬೊಂಬೆ ಶಿವ ಮತ್ತು ಸತಿಯರದು. ಸತಿ ದಕ್ಷ ಪ್ರಜಾಪತಿಯ ಮಗಳು. ದಕ್ಷ ಪ್ರಜಾಪತಿಗೆ ಶಿವನ ಕಂಡ್ರೆ ಅಷ್ಟಾಗ ಆಗ್ತಾ ಇರಲಿಲ್ಲ. ಆದ್ರೂ ಸತಿ ಶಿವನೇ ನನ್ ಗಂಡ ಆಗ್ಬೇಕು ಅಂತ ತಪಸ್ ಮಾಡಿ ಶಿವನನ್ನ ಮದುವೆಯಾಗಿ ಕೈಲಾಸಕ್ಕೆ ಬಂದು ನೆಲೆಸಿರ್ತಾಳೆ. ದಕ್ಷ ಪ್ರಜಾಪತಿ ಒಂದು ದೊಡ್ಡ ಯಾಗವನ್ನ ಮಾಡ್ತಾ ಇರ್ತಾನೆ. ಅದಕ್ಕೆ ಮಗಳನ್ನ ಅಳಿಯನ್ನ ಅವನು ಆಹ್ವಾನ ಮಾಡಿರೋದಿಲ್ಲ. ಸತಿಗೆ ಈ ವಿಚಾರ ಗೊತ್ತಾಗುತ್ತೆ. ನಮ್ಮ ತಂದೆ ಮನೆ ತಾನೇ, ಕರ್ದು ಏನ್ ಹೋಗ್ಬೇಕಾಗಿದೆ, ಕರೆಸ್ಕೊಂಡು ಏನ್ ಹೋಗ್ಬೇಕಾಗಿದೆ, ನಾನು ಹಾಗೆ ಹೋದ್ರಾಯ್ತು ಅಂತ ಅವಳ ತಂದೆ ಮನೆಗೆ ಹೋಗೋದಿಕ್ಕೆ ಯೋಚನೆ ಮಾಡಿ ಶಿವನನ್ನ ಅನುಮತಿ ಕೇಳ್ತಾಳೆ. ಶಿವ ಹೇಳ್ತಾನೆ, ಅವರು ನಮ್ಮನ್ನ ಕರೆದಿಲ್ಲ ಅಂದ್ರೆ ನಾವು ಹೋಗ್ಬಾರ್ದಲ್ವಾ ಅಂತ ಅವನು ಸತಿಯನ್ನ ಕೇಳ್ತಾನೆ. ನಮ್ಮ ತಂದೆ ಮನೆಗೆ ಹೋಗೋದಿಕ್ಕೆ ಅವ್ರು ಯಾಕ್ರಿ ನಮ್ಮನ್ನ ಕರಿಬೇಕು, ನೀವು ಬರ್ದೇ ಇದ್ರೆ ಬಿಡಿ, ನಾನೇ ಹೋಗ್ತೀನಿ ಅಂದ್ಬಿಟ್ಟು ಅವಳು ನಂದಿ ಜೊತೆ ಹೋಗ್ತಾಳೆ ದಕ್ಷ ಯಜ್ಞ ಮಾಡ್ತಾ ಇರೋ ಕಡೆಗೆ. ಅಲ್ಲಿ ದಕ್ಷ ಪ್ರಜಾಪತಿ ಸತಿ ಮತ್ತು ಶಿವನನ್ನ ಬಹಳ ಅವಮಾನ ಮಾಡ್ಬಿಡ್ತಾನೆ. ಹಾಗಾಗಿ ಸತಿ ಆ ಯಜ್ಞ ನಡೀತಾ ಇರೋ ಯಜ್ಞ ಕುಂಡದಲ್ಲೇ ಬಿದ್ದು ತನ್ನ ಪ್ರಾಣವನ್ನ ಕಳ್ಕೊಳ್ತಾಳೆ. ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ದಕ್ಷನಿಗೂ ಮತ್ತು ಸತಿಗೂ ಒಂದು ವಾಗ್ವಾದ ನಡೀತಾ ಇದೆ. ಅಲ್ಲೊಂದು ಯಜ್ಞ ನಡೀತಾ ಇದೆ. ಆ ಯಜ್ಞ ಕುಂಡದಲ್ಲಿ ಸತಿ ತಾನು ಅಗ್ನಿ ಪ್ರವೇಶ ಮಾಡ್ತಾಳೆ. ಶಿವನಿಗೆ ಈ ವಿಚಾರ ಗೊತ್ತಾಗತ್ತೆ. ಶಾಂತ ಶಿವ ರುದ್ರನಾಗ್ತಾನೆ. ಆ ರುದ್ರ ತಾನು ತನ್ನ ಕೋಪದಿಂದ ಸೃಷ್ಟಿ ಮಾಡಿದ್ದು ವೀರಭದ್ರನನ್ನ. ಈ 3ನೇ ಚಿತ್ರದಲ್ಲಿ ನೀವು ವೀರಭದ್ರನ ಸೃಷ್ಟಿಯನ್ನ ನೋಡ್ತಾ ಇದ್ದೀರಿ. ಶಿವ ಆಜ್ಞೆ ಮಾಡ್ತಾನೆ, ಹೋಗಿ ಆ ದಕ್ಷ ಯಜ್ಞವನ್ನ ನಾಶ ಮಾಡಿ ಬಾ ಅಂತ. ದಕ್ಷನ ಯಜ್ಞವನ್ನ ವೀರಭದ್ರ ನಾಶ ಮಾಡ್ಬಿಡ್ತಾನೆ. ಸತಿಯ ದೇಹವನ್ನ ಶಿವ ಎತ್ಕೊಂಡು ಈ ಇಡೀ ಜಗತ್ತಿನಲ್ಲಿ ಬೈರಾಗಿ ತರ ಅವಳ ಶವವನ್ನ ಹಿಡ್ಕೊಂಡು ಓಡಾಡ್ತಾ ಇರ್ತಾನೆ. ಆ ಶವವನ್ನ ಶಿವ ಹಾಗೆ ಇಟ್ಕೊಂಡ್ಬಿಟ್ಟಿದ್ರೆ ಮುಂದಿನ ಒಂದು ಜಗತ್ತು ನಡೆಯೋದಿಕ್ಕೆ ಕಷ್ಟ ಆಗತ್ತೆ ಅಂತ ತಿಳ್ಕೊಂಡ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನ ಪ್ರಯೋಗಿಸಿ ಸತಿಯ ಶರೀರವನ್ನ 51 ಭಾಗವಾಗಿ ಭಾಗ ಮಾಡ್ಬಿಡ್ತಾನೆ. ಆ 51 ಭಾಗಗಳು ಭಾರತದ ಹಲವಾರು ಕ್ಷೇತ್ರಗಳಲ್ಲಿ ಹಾಗೆ ಬಿದ್ದಿದೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ ಈ 51 ಜಾಗಗಳು ಶಕ್ತಿ ಪೀಠಗಳು ಅಂತ ಹೆಸರಾಗಿದೆ. ಸತಿಯ ಮರಣಾನಂತರ ಶಿವನ ಗತಿ ಏನು ಅಂತ ಯೋಚನೆ ಮಾಡಿದ ವಿಷ್ಣು ಮತ್ತು ಬ್ರಹ್ಮ ಆದಿಶಕ್ತಿಯನ್ನ ಮೊರೆ ಹೋಗಿ, ತಾಯಿ ಶಿವನನ್ನ ಕಾಪಾಡು ಅಂತ ಕೇಳ್ಕೊಳ್ತಾರೆ. ಆಗ ಶಿವನಿಗೆ ಸತಿಯಾಗಿ ಆದಿಶಕ್ತಿ ತನ್ನೊಂದು ಅಂಶವಾದ ಪಾರ್ವತಿಯ ಜನ್ಮವನ್ನ ಹಿಮವಂತನ ಮನೆಯಲ್ಲಿ ಮೈನಾದೇವಿಯ ಮಗಳಾಗಿ ಪಾರ್ವತಿ ಜನ್ಮ ತಾಳ್ತಾಳೆ. ಹುಟ್ಟದಾಗಿಂದ ಮತ್ತೆ ಅವಳಿಗೆ ಬುದ್ಧಿ ಬಂದಾಗಿಂದನೂ ಅವಳಿಗೆ ಶಿವನೇ ಬೇಕು ಅನ್ನೋ ಒಂದು ಆಸೆ. ಹಾಗಾಗಿ ಶಿವನ ಮೇಲೆ ಪ್ರೀತಿಯಿಂದ ಅವಳು ತಪಸ್ ಮಾಡಿ ಶಿವನನ್ನ ಪಡಿತೀನಿ ಅಂತ ಪ್ರತಿಜ್ಞೆ ಮಾಡಿ ಅವಳು ತಪಸ್ಸಿಗೆ ಕೂರ್ತಾಳೆ. ಅಂತಹ ಘೋರವಾದ ತಪಸ್ಸನ್ನ ನೋಡಿ ಶಿವನಿಗೆ ಮರುಕ ಹುಟ್ಟತ್ತೆ. ಆದ್ರೂ ಸತಿ ತಾನು ಇಲ್ಲವಾದ ಮೇಲೆ ತಾನು ಮತ್ತೆ ಮದುವೆ ಆಗಲ್ಲ ಅಂತ ಅವನು ಅನ್ಕೊಂಡ್ಬಿಟ್ಟಿರ್ತಾನೆ. ಈ ಕಡೆ ಶಿವ ತಾನು ಏಕಾಂಗಿಯಾಗಿರೋದರ ಒಂದು ಉಪಯೋಗ ಪಡ್ಕೊಂಡು ತಾರಕಾಸುರ ಶಿವನ ಪುತ್ರನಿಂದ ತನಗೆ ಮರಣ ಬೇಕು ಅಂತ ಬ್ರಹ್ಮನ ಹತ್ರ ವರ ಪಡೆದಿರ್ತಾನೆ. ಈ ಕಡೆ ತಾರಕಾಸುರನ ಅಟ್ಟಹಾಸ ಯಾರಿಗೂ ತಡೆಯಕ್ಕಾಗ್ತಾ ಇಲ್ಲ. ಈ ಕಡೆ ಈಶ್ವರನ ಏಕಾಂಗಿತನವನ್ನು ನೋಡಕ್ಕಾಗ್ತಾ ಇಲ್ಲ. ಹಾಗಾಗಿ ಬ್ರಹ್ಮ ಮತ್ತೆ ವಿಷ್ಣು ಮದನ ಕಾಮದೇವನನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಹೇಗಾದ್ರೂ ಮಾಡಿ ಶಿವನಲ್ಲಿ ಪ್ರೀತಿಯನ್ನ ಹುಟ್ಟಿಸು, ಮೋಹವನ್ನ ಹುಟ್ಟಿಸು ಅಂತ. ಮನ್ಮಥ
ಹೂವಿನ ಬಾಣವನ್ನ ಶಿವನ ಮೇಲೆ ಪ್ರಯೋಗ ಮಾಡಿದಾಗ ಶಿವ ಮೂರನೇ ಕಣ್ಣು ತೆಗೆದು ಕಾಮನನ್ನ ಸುಟ್ಟು ಹಾಕ್ಬಿಡ್ತಾನೆ. ಇದೇ ನಾವೆಲ್ಲರೂ ಆಚರಣೆ ಮಾಡುವ ಹೋಲಿ ಅಥವಾ ಕಾಮದಹನದ ಹಬ್ಬ. ಹಾಗಾಗಿ ಕಾಮ ತಾನು ದಹನವಾದ್ಮೇಲೆ ಅವಳ ಹೆಂಡತಿ ರತಿ ಬಂದು, ನನ್ನ ಗಂಡ ಅನ್ಯಾಯ ಸತ್ತು ಹೋಗ್ಬಿಟ್ನಲ್ಲ ನಿನ್ನಿಂದ ನಾನು ಇವಾಗ ಏಕಾಂಗಿ ಆದೆ, ನಿನಗೆ ಒಂದು ಜೋಡಿ ಕೊಡಕ್ ಹೋಗಿ ನಾನು ಏಕಾಂಗಿ ಆಗ್ಬಿಟ್ನಲ್ಲ ಅಂತ ರತಿ ತಾನು ತುಂಬಾ ಶೋಕದಿಂದ ಪ್ರಲಾಪಿಸ್ತಾ ಇರುವಾಗ ಈಶ್ವರ ಒಂದು ವರ ಕೊಡ್ತಾನೆ. ನಿನ್ನ ಗಂಡನ ದೇಹ ಸುಟ್ಟು ಹೋಗಿರ್ಬೋದು, ಆದ್ರೆ ಅವನು ಅನಂಗನಾಗಿ ನಿನ್ ಜೊತೆನೆ ಯಾವಾಗ್ಲೂ ಇರ್ತಾನೆ ಅಂತ. ಹಾಗಾಗಿ ಮನ್ಮಥನ ಇನ್ನೊಂದು ಹೆಸರು ಅನಂಗ. ಮನ್ಮಥ ತಾನು ಮಾಡಿದ ಪ್ರಯತ್ನ ವಿಫಲ ಆಗ್ಲಿಲ್ಲ. ಈಶ್ವರ ಪಾರ್ವತಿಯನ್ನ ಮದುವೆ ಮಾಡ್ಕೊಳ್ಳೋಕೆ ಮನ್ಸು ಮಾಡ್ತಾನೆ. ಹಾಗಾಗಿ ಗಿರಿಜಾ ಕಲ್ಯಾಣ ನಡೆಯುತ್ತೆ. ಕಲ್ಯಾಣವನ್ನ ಪ್ರತಿನಿಧಿಸುವಂತ ಗೊಂಬೆಗಳು. ಈಶ್ವರ ಮತ್ತು ಪಾರ್ವತಿಗೆ ವಿಷ್ಣು ತಾನು ಧಾರೆಯನ್ನ ಎರೆದುಕೊಡ್ತಾ ಇದ್ದಾನೆ. ಲಕ್ಷ್ಮಿ ಮತ್ತೆ ಸರಸ್ವತಿ ಹೆಣ್ಣಿನ ಕಡೆಯವರಾಗಿ ಪಾರ್ವತಿ ಹಿಂದೆ ನಿಂತಿದ್ದಾರೆ. ಬ್ರಹ್ಮ ತಾನು ಪುರೋಹಿತ ಆಗಿದ್ದಾನೆ. ಈ ಕಡೆ ವಿಪ್ರರು ಎಲ್ಲರೂ ಬಂದು ಈ ಒಂದು ಅಮೋಘವಾದ ಸಂಬಂಧವನ್ನ ಮತ್ತು ಮದುವೆಯನ್ನ ನೋಡ್ತಾ ಇದ್ದಾರೆ. ನಂದಿ ಅವನು ವಾದ್ಯ ಬಾರಿಸಿ ತನ್ನ ಒಂದು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ನಾರದರು ಈ ಮದುವೆಯಲ್ಲಿ ಇನ್ನೇನು ವಿಘ್ನ ಇತ್ಯಾದಿ ಏನು ಇಲ್ಲ ತಾನೆ ಅಂತ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ. ನೋಡಿ, ಈ ಬೊಂಬೆಗಳೆಲ್ಲ ಎಷ್ಟು ಚೆನ್ನಾಗಿ ಗಿರ್ಜಾ ಕಲ್ಯಾಣದ ಕಥೆಯನ್ನ ನಮ್ಗೆ ಹೇಳ್ತಾ ಇದೆ ಅಲ್ವಾ? ಈ ಗಿರ್ಜಾ ಕಲ್ಯಾಣದಲ್ಲಿ ಮತ್ತೊಂದು ಕಥೆ ನಡೆಯುತ್ತೆ. ಗಿರ್ಜಾ ಕಲ್ಯಾಣ ನಡೆಯುವಂಥ ಸಂದರ್ಭದಲ್ಲಿ ಬ್ರಹ್ಮನಿಗೆ 5 ತಲೆ ಇತ್ತು. 5 ತಲೆಗಳಿಗೆ ಸಮನಾಗಿ ದಕ್ಷಿಣೆ ಕೊಡಬೇಕು ಅಂತ ಈಶ್ವರ ಪಾರ್ವತಿ ಮದುವೆ ಆದ್ಮೇಲೆ ಬ್ರಹ್ಮ ಒಂದು ನಿಬಂಧನೆಯನ್ನ ಇಟ್ಟ. ಆ ನಿಬಂಧನೆ ಏನಂತಂದ್ರೆ, ಈಗ 4 ತಲೆಗಳನ್ನ ನಾವು 4 ದಿಕ್ಕಿಗೆ ಹೀಗಿಟ್ಕೊಂಡ್ರೆ 5ನೇ ತಲೆ ಒಂದು ಬೇರೆ ದಿಕ್ಕಲ್ಲಿ ಇತ್ತು. ಅಷ್ಟ ದಿಕ್ಪಾಲಕರು ಇದ್ರೂ ಈ ದಿಕ್ಕು ಒಂದು ಹೊಸ ದಿಕ್ಕಿತ್ತು. ಆ ದಿಕ್ಕಿಗೆ ಸಮನಾಗಿ ಆ ದಿಕ್ಕಿಗೆ ಸರಿಯಾಗಿ ನೀವು ದಕ್ಷಿಣೆ ಕೊಡಬೇಕು ಅಂತ ಬ್ರಹ್ಮ ಕೇಳ್ದ. ಇವ್ರು ಯಾವ ಕಡೆ ನಿಂತ್ಕೊಂಡ್ರು ಅದು ಒಂದೊಂದು ದಿಕ್ಪಾಲಕನಿಗೆ ಅದ ದಕ್ಷಿಣೆಯ ಭಾಗ ಸಲ್ತಾ ಇತ್ತು. ಒಳ್ಳೆ ಗ್ರಹಚಾರ ಆಯ್ತಲ್ಲ ಇದು, ಈ ತಲೆ ಇರೋದ್ರಿಂದಾನೇ ನಮಗ್ ಸರಿಯಾಗಿ ದಕ್ಷಿಣೆ ಕೊಡಕ್ ಆಗ್ತಾ ಇಲ್ವಲ್ಲ ಅಂತ ಕೋಪಗೊಂಡ ಶಿವ ಬ್ರಹ್ಮನ ಆ 5ನೇ ತಲೆಯನ್ನ ಕಿತ್ತಾಕ್ಬಿಟ್ಟ. ಇದು ಬ್ರಹ್ಮಹತ್ಯ ದೋಷ ಆಗೋಯ್ತು. ಹಾಗಾಗಿ ಆ ತಲೆ ಈಶ್ವರನ ಕೈಯಲ್ಲಿ ಬ್ರಹ್ಮ ಕಪಾಲವಾಗಿ ಅಂಟ್ಕೊಂಡ್ಬಿಡ್ತು. ಈ ತಾನೇ ಮದುವೆ ಆಗಿರೋ ಶಿವಂಗೆ ಕೈಯಲ್ಲಿ ಉಡುಗೊರೆ ಕೊಡೋ ಬದಲು ಭಿಕ್ಷಾ ಪಾತ್ರೆ ಕೈಗೆ ಬಂದ್ಬಿಡ್ತಲ್ಲ. ಹಾಗಾದ್ರೆ ಈ ಭಿಕ್ಷಾ ಪಾತ್ರೆಯಿಂದ ವಿಮೋಚನೆ ಹೇಗೆ ಅಂತ ಈಶ್ವರ ಯೋಚನೆ ಮಾಡ್ದ. ಆಗ ಬ್ರಹ್ಮ ಹೇಳ್ದ, ಇಡೀ 3 ಲೋಕನು ನೀನು ಭಿಕ್ಷುಕನಾಗಿ ಭವತಿ ಭಿಕ್ಷಾಂದೇಹಿ ಅಂತ ಅಲಿಬೇಕು. ಯಾರ ಕೈಯಲ್ಲಿ ಕೊಡುವ ಭಿಕ್ಷೆಯಿಂದ ನಿನ್ನ ಕಪಾಲ ಒಡೆಯತ್ತೋ ಆವಾಗ ನೀನು ಶಾಪದಿಂದ ಮುಕ್ತನಾಗ್ತೀಯ ಅಂತ ಶಾಪ ವಿಮೋಚನೆಯ ಮಾರ್ಗವನ್ನ ಬ್ರಹ್ಮ ಹೇಳಿ ಬ್ರಹ್ಮಲೋಕಕ್ಕೆ ಮತ್ತೆ ಹೊರಟೋಗ್ತಾನೆ. ಅವನಂತೂ ತನ್ನ ಲೋಕಕ್ಕೆ ಹೊಟ್ಟೋದ. ಈಶ್ವರಂಗೆ ಹೊಸ್ತಾಗಿ ಮದುವೆ ಆಗಿದೆ. ಪಾರ್ವತಿನ ಕರ್ಕೊಂಡು ಕೈಲಾಸಕ್ಕೆ ಹೋಗ್ಲೋ, 3 ಲೋಕ ಈ ಭಿಕ್ಷಾ ಪಾತ್ರೆನ ಇಟ್ಕೊಂಡು ಅಲಿಲೋ ಅಂತ ಪಾಪ ಈಶ್ವರ ಬಹಳ ಚಿಂತೆಯಲ್ಲಿದ್ದಾನೆ. ಹಾಗಾದ್ರೆ ಈಶ್ವರನ ಶಾಪವನ್ನ ವಿಮೋಚನೆಗೊಳಿಸಿದ್ದು ಯಾರು? ಅದನ್ನ ನಾಳಿನ ಕಥೆಯಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ.